ಕಲಬುರಗಿಯಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅನ್ಯಾಯ ಖಂಡಿಸಿ ಬೃಹತ್ ಪ್ರತಿಭಟನೆ. ಹೌದು, ರಾಜ್ಯದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯವನ್ನು ವಿರೋಧಿಸಿ ಜೋಡೋ ಬಂಜಾರ ಫೌಂಡೇಶನ್ ಹಾಗೂ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿ ವಿಚಾರದಲ್ಲಿ ಸಮುದಾಯಗಳಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ಸಾಮಾಜಿಕ ನ್ಯಾಯ ಹಾಗೂ ಸಮಾನ ಅವಕಾಶಗಳನ್ನು ಖಚಿತಪಡಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಬಂಜಾರ ಸಮಾಜ ನಾವು ಹೋರಾಟ ಮಾಡಲಿಕ್ಕೆ ಕಾರಣ ಏನಂದ್ರೆ, ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ಬಂಜಾರ, ಕೊರವ, ಕೊರಚ, ಕೋವಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಈ ಸಮುದಾಯದ ಸಾಧು ಸಂತರು, ಯುವಕರು, ಮಹಿಳೆಯರು ಬೀದಿ ಬಂದಿದ್ದೀವಿ. ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಒಳ ಮೀಸಲಾತಿಯಲ್ಲಿ ಎಬಿಸಿ ಗ್ರೂಪ್ ಅನ್ನ ಮಾಡಿ, ಅದರಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಮಾಡಿ ಸಿ ಗ್ರೂಪ್ ಅಲ್ಲಿ ಈ 4 ಸಮುದಾಯಕ್ಕೆ 80% ಮತ್ತು ಅಲೆಮಾರಿ ಜನಾಂಗಕ್ಕೆ 20% ಕೊಟ್ಬಿಟ್ಟು ಸರ್ಕಾರ ದೊಡ್ಡ ಅನ್ಯಾಯ ಮಾಡಿದೆ. ಈ ಮುಂಚೆ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಪರಿಗಣಿಸದೆ ತಮಗೆ ಮನಸ್ಸಿಗೆ ಬೇಕಾಬಿಟ್ಟಿಯಾಗಿ ಹಿಂದಿನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶವನ್ನು ಮಾಡಿದ್ದು ಈ ಸರ್ಕಾರಕ್ಕೆ ದೊಡ್ಡ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನ ಸರಿಪಡಿಸೋಕೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಹಿಂದಿನ ಇನ್ನು 10% ಮೀಸಲಾತಿ ಇತ್ತು, ಅದರ ಪ್ರಕಾರವೇ ಇವತ್ತು ಸರ್ಕಾರಿ ಹುದ್ದೆಗಳನ್ನು ಅವರು ನೇಮಕಾತಿ ಮಾಡ್ಕೋಬೇಕು. ಮತ್ತು ಅನೇಕ ಹುದ್ದೆಗಳು ಈ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರ. ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟ್ ಅಲ್ಲಿ ನಮ್ಮ ಕೇಸ್ ನಡೀತಾ ಇದೆ, ಅದಕ್ಕೆ ಸ್ಟೇ ಸಿಕ್ಕಿದೆ. ಈ ಸ್ಟೇಯನ್ನ ಮುಂದುವರಿತಾ ಇದೆ. ನ್ಯಾಯಾಂಗದ ಆದೇಶ ಬರುವವರೆಗೆ ಸರ್ಕಾರ 15% ಮೀಸಲಾತಿಯಲ್ಲಿ ನೇಮಕಾತಿಯನ್ನು ಮಾಡ್ಕೋಬೇಕು. ಯಾಕಂದ್ರೆ ಈ ಸಮುದಾಯ ಬಹಳ ಶಾಂತಿಯುತವಾಗಿದ್ದು, ಸಮುದಾಯವನ್ನು ನೀವು ಕೆಣಕಿದರೆ ಮುಂದಿನ ದಿನಗಳಲ್ಲಿ ಪಟ್ಟ ಅನೇಕ ಹುದ್ದೆಗಳು ಸರ್ಕಾರ ತುಂಬುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಸಿ ಕ್ಯಾಟಗರಿಗೆ ಬರುವಂತ ಹುದ್ದೆಗಳು ನೇರವಾಗಿ ಅನುಮಾನಿಗೆ ಹೋಗ್ತಾ ಇದ್ದಾವೆ. ಹಾಗಾಗಿ ಸರ್ಕಾರ ಅದನ್ನ ಅಲ್ಲೇ ಮೊಟಕುಗೊಳಿಸಿ, ಅಲ್ಲೇ ನಿಲ್ಲಿಸಿ, ಮುಂದಿನ ನ್ಯಾಯಾಲಯದ ಆದೇಶ ಬರುವವರೆಗೆ ಯಾವ ಹುದ್ದೆಯನ್ನ ಅವರು ತುಂಬಬಾರದು. ತುಂಬುವುದೇ ಅದಲ್ಲೇ ಅವರು 10% ಹಳವಿ ಸಾಧಿತ್ತು ಅದರ ಪ್ರಕಾರ ಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಡಿ ಸಿ ಸಾಹೇಬರು ಇದನ್ನ ಮನವಿ ನಾವು ತಗೊಳ್ಬೇಕು.